ಮಳೆಗಾಲ ಶುರುವಾಯಿತು ಅಂದರೆ ಅಣಬೆ ಸೀಸನ್ ಶುರುವಾದಂಗೆ ಅಣಬೆ ಅಂದರೆ ತುಂಬ ಜನಕ್ಕೆ ತುಂಬ ಇಷ್ಟ ಇರುತ್ತೆ. ನನಗೂ ಕೂಡ ಅಣಬೆ ಅಂದರೆ ತುಂಬ ಇಷ್ಟ. ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಅಣಬೆ ಮಸಾಲ ಹೇಗೆ ಮಾಡ್ಬೋದು ಅಂತ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಹಾಗೂ ಇದನ್ನು ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ, ಮುದ್ದೆ ಜೊತೆ ಕೂಡ ಇದನ್ನು ತಿನ್ಕೋಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಅಣಬೆಗಳಿದೆ. ನಾನು 2-3 ಥರ ರೆಸಿಪಿ ಕೂಡ ಹಾಕಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಇದೆ, ನೋಡ್ಕೊಳ್ಬೇಕಾದ್ರೆ. ಇದು ಮತ್ತು ಸ್ವಲ್ಪ ಅಣಬೆ ಇತ್ತು, ಅದರಲ್ಲೂ ಕೂಡ ಬೇರೆ ಥರವಾಗಿ ಒಂದು ಮಸಾಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಅಣಬೆಗಳನ್ನು ಕ್ಲೀನಾಗಿ ತೊಳ್ಕೊಬೇಕು. ಒಂದೊಂದು ಅಣಬೆ ಒಂದೊಂದು ಥರ ಇರ್ತವೆ, ಕಲರಲ್ಲೂ ಕೂಡ ಬೇರೆ ಇರುತ್ತೆ, ಸೈಜಲ್ಲೂ ಕೂಡ ಬೇರೆ ಇರ್ತವೆ. ತೊಳೆದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ. ಹಾಗೂ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದಿಲ್ಲ, ಹಾಗೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಖಾರ ಬೇಕಾದರೂ ಮೆಣಸಿನ್ಕಾಯಿ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಗೋಡಂಬಿ ಪೀಸ್ಗಳನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಹಾಗೆ ನಾವೇನು ಅಣಬೆ ತೊಳೆದಿದ್ವಲ್ಲ, ನಿಮ್ಗೆ ಬೇಕಾದ ಸೈಜಲ್ಲಿ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಒಂದು ಪ್ಯಾನ್ಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನೀವು ಇಲ್ಲಿ ಖಾರದ ಪುಡಿ ಬೇಕಾದರೆ ಸೇರಿಸ್ಕೋಬೋದು. ನಾನು ಖಾರದ ಪುಡಿ ಹಾಕ್ತಾಯಿಲ್ಲ, ಆಮೇಲೆ ಹಾಕೋಣ ಅಂತ. ಇಲ್ಲಿ ನಾನು ಡೈರೆಕ್ಟಾಗಿ ಇಲ್ಲಿ ಅರಶಿನ ಪೌಡ್ರನ್ನ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅದೇ ರೀತಿಯಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಅರಿಶಿನ ಪೌಡರು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ, ಇದು ಸ್ವಲ್ಪ ಇಲ್ಲಿ ನಮಗೆ ಕಲರ್ ಚೇಂಜ್ ಆಗ್ತಾ ಬಂದಾಗ, ಅಂದರೆ ಘಮ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅರಿಶಿನ ಎಣ್ಣೆಲಿ ಹಾಕಿದ ಕೂಡಲೇ. ನಂತರದಲ್ಲಿ ನಾವು ಕಟ್ ಮಾಡಿರುವಂಥ ಅಣಬೆ ಏನಿದೆ ಅದನ್ನು ಹಾಕಬೇಕು. ಇಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಅಣಬೆನ ಕಟ್ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾವೀಗ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಮತ್ತೇನೆಂದರೆ, ನಾವು ಫ್ರೈ ಮಾಡ್ತಾ ಏನಾಗುತ್ತೆ, ಕೆಳಗಡೆ ನೀರು ಬಿಟ್ಕೊಳ್ಳುತ್ತೆ ಅಣಬೆಗಳು. ಆವಾಗ ಆ ನೀರು ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೇಕು, ಅದನ್ನು ಹೊಸಾಕೋವಾಗಿಲ್ಲ. ನೋಡಿ, ಈ ರೀತಿಯಾಗಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೋದು. ಮತ್ತು ಅಣಬೆ ಬೇಗನೆ ಬೇಯುತ್ತೆ, ಟೈಮಿಂಗ್ ಜಾಸ್ತಿ ತಗೊಳ್ಳೋದಿಲ್ಲ. ಅದರಿಂದ ಒಂದು 50% ನಾವಿಲ್ಲಿ ಬೇಯಿಸ್ಕೋಬೇಕು. ಅಂದರೆ ಈಗ ಫ್ರೈ ಮಾಡ್ಕೋಬೇಕು, ಒಂದು 50% ಫ್ರೈ ಮಾಡಿಕೊಂಡ್ರೆ ನಂತರದಲ್ಲಿ ಮತ್ತೊಂದು 50% ನಾವು ಏನು ಮಸಾಲಕ್ಕೆ ಹಾಕ್ತೀವಲ್ಲ ಆವಾಗ ನಾವು ಫ್ರೈ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಮತ್ತು ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಅಣಬೆ ಫ್ರೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ದಪ್ಪನಾಗಿರುತ್ತೆ. ಫ್ರೈ ಆದಮೇಲೆ ನೋಡಿ ಈ ರೀತಿಯಾಗಿ ಅದ್ಮೋಗ್ಬಿಡುತ್ತೆ. ಈ ರೀತಿಯಾಗಿ ನೋಡಿ, ನೀರು ಕೂಡ ಯಾವ ರೀತಿಯಾಗಿ ಬಿಟ್ಕೊಂಡಿದೆ ಅಂತ. ಈ ನೀರು ಕೂಡ ಸೂಪ್ ರೀತಿಯಲ್ಲಿ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇರೆ ಏನೂ ಮಿಕ್ಸ್ ಮಾಡಬೇಕು ಅಂತಿಲ್ಲ. ಇದೇ ನೀರನ್ನು ನಾವು ಒಂದು ಬಟ್ಲದಲ್ಲಿ ಹಾಕೊಂಡು ಕುಡಿದ್ರೂ ಅಣಬೆ ಸೂಪು ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಮಾಡ್ತೀರಾ ಅಂದರೆ ಒಂದ್ಸರಿ ಈ ರೀತಿ ಮಾಡ್ಕೊಂಡು ಕೂಡ ನೋಡ್ಕೊಳ್ಳಿ. ನೋಡಿ, ಅಣಬೆ ಫ್ರೈ ಆಗಿದೆ. ಈಗ ಮತ್ತೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಿಮ್ಮ ಯಾವ ಎಣ್ಣೆ ನೀವು ಯೂಸ್ ಮಾಡ್ಕೊಳ್ತೀರೋ ಆ ಎಣ್ಣೆನ ನೀವು ಅಡುಗೆಗೆ ಹಾಕ್ಕೋಬೋದು. ನಂತರ ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ನಾವು ಮಸಾಲ ಮಾಡ್ತಿರೋದ್ರಿಂದ ಬಾಯಿಗೆ ಏನೂ ಸಿಗಬಾರ್ದು, ಅಂದರೆ ಒಂದು ಈರುಳ್ಳಿ ಟೊಮೆಟೊ ಏನೂ ಸಿಗದೆ ಇರೋ ರೀತಿಯಲ್ಲಿ ಒಂಥರ ಚೆನ್ನಾಗಿ ಮಸಾಲೆ ರೂಪದಲ್ಲಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಈರುಳ್ಳಿ ಹಾಕಿಬಿಟ್ಟು ಇದನ್ನು ಕಂದು ಬಣ್ಣ ಬರೋವರೆಗೆ ನಾವು ಸ್ವಲ್ಪ ಇದನ್ನು ಹುರ್ಕೋಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಅಂದಾಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಕೂಡ ಇದಕ್ಕೆ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ತಾ ಮತ್ತು ನೀವು ಜಾಸ್ತಿ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಮೀಡಿಯಮಾಗಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವು ಏನು ಮಸಾಲ ರುಬ್ಕೊಂಡಿದ್ವಿ ನುಣ್ಣಗೆ, ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಮೇಯ್ನಾಗಿ ಏನಂದರೆ, ಎಲ್ಲ ಎಣ್ಣೆನೂ ಮೇಲೆ ಬಿಟ್ಕೋಬೇಕು. ಅಂದರೆ ನಾವು ಏನು ನೀರಿಲ್ಲಿ ಹಾಕಿ ನಾವು ರುಬ್ಬುವಾಗ ನೀರು ಹಾಕಿರ್ತೀವಿ, ಮತ್ತು ಇವಾಗ ಒಂದು ಜಾರ್ ತೊಳೆದಿರೋ ಅಂತಹ ನೀರು ಹಾಕ್ತೀವಿ, ಇದೆಲ್ಲ ನೀರು ಫುಲ್ಲಾಗಿ ಹೋಗ್ಬೇಕಂದ್ರೆ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಬೇಕಾದರೆ ನೀವು ಖಾರದ ಪುಡಿನ ಮತ್ತು ಇಲ್ಲಾಂದರೆ ರುಬ್ಬುವಾಗ ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಇಲ್ಲಿ ಅಣಬೆಗೂ ಸಹ ಉಪ್ಪನ್ನು ಹಾಕಿರ್ತೀವಿ, ಅದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳೋದು ಉತ್ತಮ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಡಬೇಕು. ಮುಚ್ಚಿ ಎಲ್ಲ ಒಂದು ನೀರಿನ ಅಂಶ ಹೋಗುವವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಯಾವ ರೀತಿಯಾಗಿ ಎಣ್ಣೆ ಮೇಲ್ಗಡೆ ಬಂದಿದೆ ಅಂತ. ಈ ರೀತಿಯಾಗಿ ಬಂದರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಮತ್ತು ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಇವಾಗ ಇದಕ್ಕೆ ಕೆಲವು ಮಸಾಲೆ ಐಟಮ್ಗಳನ್ನು ಹಾಕೋಣ. ಇಲ್ಲಿವರೆಗೂ ಯಾವ ಮಸಾಲೆ ಐಟಮ್ ನಾವು ಹಾಕಿಲ್ಲ, ಮತ್ತು ಕಲರ್ ನೋಡಿ ಯಾವುದು ಮಸಾಲೆ ಹಾಕಿಲ್ಲ ಅಂದರೆ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಇವಾಗ ಕೆಲವು ಮಸಾಲೆ ಐಟಮ್ಗಳನ್ನು ಹಾಕೋಣ. ಈಗ ನೋಡಿ, ಒಂದು 1/4 ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಕೊತ್ತಂಬರಿ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಅಂದರೆ ಕೋರಿಯಂಡರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೂ ನಿಮಗೆ ಖಾರಕ್ಕೆ ತಕ್ಕನಾಗಿ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ. ನಾನೊಂದು 2-3 ಸ್ಪೂನ್ ಹಾಕಿದ್ದೀನಿ, ಬೇಕಾದರೆ ನೀವು ಹಾಕ್ಕೋಬೋದು.
ಹಾಗೆ ಇಲ್ಲಿ ಅರ್ಧ ಚಮಚದಷ್ಟು ಇಲ್ಲಿ ಗರಂ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮತ್ತೆ ಇಲ್ಲಿ ನಮ್ಮ ಮಸಾಲೆ ಫಸ್ಟೇ ನಮಗೆ ಫ್ರೈ ಆಗಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿದೆ. ಜಸ್ಟ್ ಈ ಮಸಾಲೆಗಳನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಷ್ಟೆ. ನಂತರದಲ್ಲಿ ನಾವು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೋಡಿ ಈ ರೀತಿಯಾಗಿ ಮಸಾಲೆ ಚೆನ್ನಾಗಿ ಫ್ರೈ ಆದರಷ್ಟೇ ನಮಗೆ ಒಂದು ಅಣಬೆ ಮಸಾಲ ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಈ ರೀತಿ ಎಣ್ಣೆಯೆಲ್ಲ ಬಿಟ್ಕೊಂಡಿದೆಯಲ್ಲ, ಈ ರೀತಿ ಬಿಟ್ಕೋಬೇಕು. ನಂತರದಲ್ಲಿ ಮತ್ತೆ ಚೆನ್ನಾಗಿ ಮಸಾಲೆ ಕೂಡ ಈಗ ಹಾಕಿದ್ದೀವಿ, ಅದನ್ನು ಕೂಡ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅಣಬೆನ, ಅದನ್ನು ಕೂಡ ಹಾಕೋಣ. ನೀರು ಹಾಕೋ ಅವಶ್ಯಕತೆ ಇಲ್ಲಿ ಜಾಸ್ತಿ ಬರೋದಿಲ್ಲ, ಯಾಕಂದರೆ ಅಣಬೆಯಲ್ಲಿ ನೀರು ಬಿಟ್ಕೊಂಡಿರುತ್ತೆ. ಬೇಕು ಅನಿಸಿದ್ರೆ ನೀವು ಹಾಕ್ಕೋಬೋದು. ತುಂಬ ತಿಕ್ ಅಂದರೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನೀರು ಆಲ್ರೆಡಿ ಇರುತ್ತಲ್ವ, ನಮಗೆ ಇಲ್ಲಿ ಮಸಾಲ ಮಾಡೋದ್ರಿಂದ ತೀರಾ ಜಾಸ್ತಿ ನೀರಾದ್ರೂ ನಮಗೆ ಒಂಥರ ಸಾರು ಥರ ಅನಿಸ್ಬಿಡುತ್ತೆ. ಅದರಿಂದ ನೀರನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ಮಾಡ್ತಿದ್ದೀನಿ. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಇಷ್ಟೇ ಸಾಕು, ಮತ್ತು ನೀರಿನ ಅವಶ್ಯಕತೆ ಇಲ್ಲ. ನೀವು ನೀರು ಹಾಕದೇ ಇದ್ರೂ ನಡೆಯುತ್ತೆ. ಇವಾಗ ನೋಡಿ ಕರೆಕ್ಟ್ ಒಂದು ಹದಕ್ಕೆ ಬಂದಿದೆ, ಇಷ್ಟಾದರೆ ಸಾಕಾಗುತ್ತೆ. ಈಗ ಮತ್ತೆ ಸ್ವಲ್ಪ ನಿಮಗೆ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಾದರೆ ಉಪ್ಪನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಕರೆಕ್ಟಾಗಿದ್ದರೆ ಖಾರ ಬೇಕಾದರೆ ಸ್ವಲ್ಪ ಖಾರದ ಪುಡಿನ ಬೇಕಾದರೆ ಹಾಕ್ಕೋಬೋದು. ಇಲ್ಲ ಎಲ್ಲ ಕರೆಕ್ಟ್ ಇದೆ ಅಂದರೆ ಓಕೆ, ಇಷ್ಟೇ ಸಾಕಾಗುತ್ತೆ. ಈಗ ಇದು 1/2% ಬೆಂದಿದೆ ಅಲ್ವಾ ಮಶ್ರೂಮು ಅಂದರೆ ಅಣಬೆ. ಇವಾಗ ಮುಚ್ಚಳ ಮುಚ್ಚಿ ಇದು ಪೂರ್ತಿಯಾಗಿ ಬೇಯೋವರೆಗೂ ನಾವು ಇದನ್ನು ವೇಟ್ ಮಾಡಬೇಕು. ನೋಡಿ ಬೇಯ್ತಾ ಮತ್ತೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಯಾಕಂದರೆ ಅಣಬೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಂಡಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ನೀರು ಇದಕ್ಕೆ ಮಿಕ್ಸ್ ಮಾಡೋದೇ ಬೇಡ, ಫಸ್ಟೇ ನೀರು ಹಾಕಿರ್ತೀವಿ ಅಷ್ಟೇ ಸಾಕು, ಯಾಕಂದರೆ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಇವಾಗ ನೋಡಿ ನಮಗೆ ಅಣಬೆ ಒಂದು ಮಸಾಲ ತುಂಬ ರುಚಿಯಾಗಿ ರೆಡಿಯಾಗಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು. ಬೆಂದಿದೆಯೋ ಇಲ್ಲ ಅಂತ ಒಂದು ಪೀಸ್ನ ನೀವು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಿಂದು ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಎಷ್ಟಂದ್ರೂ ನಿಮಗೆ ಅಣಬೆ ಮಾಡ್ತೀರಂದರೆ ಅಣಬೆ ಯಾವಾಗ ಬೇಯುತ್ತೆ ಅಂತ ಗೊತ್ತೇ ಇದ್ದೇ ಇರುತ್ತೆ. ನೋಡಿ ಈ ರೀತಿಯಾಗಿ ಮಾಡ್ಕೋಬೋದು. ನಾನು ಇದ್ರ ಜೊತೆ ಸಿಂಪಲಾಗಿ ಚಪಾತಿ ಮಾಡಿದೆ. ಚಪಾತಿಗೆ ಅಣಬೆ ಒಂದು ಮಸಾಲ ತುಂಬ ಚೆನ್ನಾಗಿ ರೆಡಿ ಇರುತ್ತೆ. ನೀವು ಒಂದು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಅಣಬೆ ಮಸಾಲ ಮಾಡೋದು, ಅಣಬೆ ಗ್ರೇವಿ, ಅಣಬೆ ಮಂಚೂರಿ ಎಲ್ಲ ತೋರಿಸಿದ್ದೀನಿ. ಆ ವಿಡಿಯೋ ಕೂಡ ನೀವು ನೋಡ್ಕೋಬೋದು. ಹಾಗೂ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾ ಇರಿ, ಹಾಗೂ ನಮಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಬನ್ನಿ ಚಪಾತಿ ಜೊತೆ ಅಣಬೆ ಒಂದು ಮಸಾಲೆ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ನೋಡಿ ಅಣಬೆ ಒಂದು ಮಸಾಲೆ ರೆಡಿಯಾಗಿದೆ ಅಲ್ವಾ. ಈಗ ಇದನ್ನು ಒಂದು ಚಪಾತಿ ತೊಗೊಂಡಿದ್ದೀನಿ, ಪ್ಲೇಟಲ್ಲಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಿದ್ರೆ ನಮ್ಮ ಅಣಬೆ ಮಸಾಲ ತುಂಬ ರುಚಿಯಾಗಿ ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ವಿಡಿಯೋ ಹೇಗಾಗಿತ್ತು ಅಂತ ನನಗೆ ಕೂಡ ಕಾಮೆಂಟ್ ಮೂಲಕ ನೀವು ತಿಳಿಸ್ಬೋದು. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದಾರ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಾನು ಹೇಳ್ದಂಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜ್ನ. ಯೂಟ್ಯೂಬಲ್ಲಿ ನೋಡ್ತಿರೋರು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.